ಕರ್ನಾಟಕದ ಉದ್ದಕ್ಕೂ ಸಮಾನತೆಯ ಸಂದೇಶವನ್ನು ಸಾರ್ತಾ ಬಂದಿರುವಂತಹ ನಟ ಚೇತನ್ ಅಹಿಂಸಾ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಬೃಹತ್ ಮಟ್ಟದ ಸಮಾನತೆ ಸಭೆಯನ್ನ ನಡೆಸ್ತಾ ಇದ್ದೀರಾ ಸರ್. ಮುಖ್ಯ ಉದ್ದೇಶ ಏನು ಸರ್? ನಮ್ಮ ಉದ್ದೇಶ ಸಂವಿಧಾನದ ಪೀಠಿಗೆ ಒಂದು ಸಮ ಸಮಾಜ ಎತ್ತಿ ಹಿಡಿಯೋದು ನಮ್ಮ ಉದ್ದೇಶ. ಇವತ್ತಿನ ದಿನ ಎಲ್ಲ ರೀತಿ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಅಸಮಾನತೆ ತುಂಬಿ ತುಳುಕ್ತಾ ಇದೆ. ಅನ್ಯಾಯದ ವ್ಯವಸ್ಥೆ, ಜನರ ಜೀವನ ಬಹಳ ಕಷ್ಟ ಆಗಿದೆ. ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡಬೇಕಂದ್ರೆ ಅದು ಒಂದು ಸಮ ಸಮಾಜ. ಅದೇ ನಮ್ಮ ಸಂವಿಧಾನ ಹೇಳೋದು. ಸೊ ಆ ದಿಕ್ಕಿನಲ್ಲಿ ಎಲ್ಲ ರಾಜ್ಯ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು ಎಲ್ಲರೂ ಸೇರಿ ಅವರವ್ರ ಒಳ್ಳೆಯ ಅಭಿಪ್ರಾಯಗಳು, ಒಳ್ಳೆಯ ಸಲಹೆಗಳು ಎಲ್ಲ ಸಂಗ್ರಹಣೆ ಮಾಡಿ ನಾವು ಹೆಂಗೆ ಉತ್ತಮ ಸಮಾಜಕ್ಕೆ ನಾವು ಕೆಲಸ ಮಾಡ್ಬೋದು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ. ಸೊ ಆ ಒಂದು ಸಮ ಸಮಾಜ ಸಮಾನತೆ ಸಭೆ ಈಗಾಗಲೇ 205, 510 ಮಾಡಿದ್ದೀವಿ. ಇವಾಗ ರಾಜ್ಯ ಮಟ್ಟದಲ್ಲಿ ಮಾಡಿ ಅದು ಯಶಸ್ಸಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಕೆಲವೊಂದಿಷ್ಟು ಕಡೆ ಈಗಲೂ ಕೂಡ ದೇವಸ್ಥಾನಗಳಲ್ಲಿ ದಲಿತರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ತಿಲ್ಲ. ಈ ಸಮಾಜಕ್ಕೆ ಯಾವ ರೀತಿ ಅರಿವು ಮೂಡಿಸ್ತೀರಾ ಸರ್? ನಮಗೆ ನಾವು ಹೇಗೆ ನೋಡ್ತೀವಿ ಅಂದರೆ ಅಸ್ಪೃಶ್ಯತೆ, ಆಧುನಿಕ ಅಸ್ಪೃಶ್ಯತೆ ಇವತ್ತು ಜೀವಂತವಾಗಿದೆ. ನಮಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಾಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಈ ಅಸ್ಪೃಶ್ಯತೆ ಅನ್ನೋದು ಕಾನೂನು ಬಾಹಿರ ಅಷ್ಟೇ ಅಲ್ಲದೆ ಅದು ಅಮಾನವೀಯ ನಡುಗೆ. ನಮಗೆ ಎಲ್ಲ ಒಂದು ಮನುಷ್ಯರು ಸರಿ ಸಮಾನ. ನಮಗೆ ದೇವಸ್ಥಾನದಲ್ಲಿ ಅದು ಒಪ್ಪೋರು ಅದು ಒಳಗೋಗಿ ಅದು ಬಿಟ್ಟು ಬೇರೆ ಬೇರೆ ಧಾರ್ಮಿಕ ಒಂದು ರೀತಿ ಭಾವನೆಗಳಿರೋರು ಮುಂದುವರಿಸಲಿ. ಬಟ್ ನಮ್ಮ ಉದ್ದೇಶ ಏನಂದರೆ ಎಲ್ಲ ಒಂದು ಸಮಾಜದಲ್ಲಿ ಏನಿದು ಜಾತಿ ಶ್ರೇಣೀಕೃತ ವ್ಯವಸ್ಥೆ ಇದೆಯಲ್ಲ, ಅಂದರೆ ಕೆಲವು ಸಮುದಾಯದಲ್ಲಿ ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಭೂಮಿಯ ಸವಲತ್ತು ಪಡ್ತೀವಿ. ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ, ಬಡವರು, ನಮ್ಮ ಒಂದು ಗುಡಿಸಲು ವಾಸ ಮಾಡೋರು, ನಮ್ಮ ಅಲೆಮಾರಿ, ದಲಿತರು, ಆದಿವಾಸಿಗಳು, ಅದೇ ನ್ಯಾಯ. ಸೊ ಅದನ್ನು ಸರಿಪಡಿಸಿ ಸಮ ಸಮಾಜ ಕಟ್ಟಿದ್ರೆ ಕರ್ನಾಟಕನೂ ಬಹಳ ಬಲಿಷ್ಠ ಆಗುತ್ತೆ, ದೇಶನೂ ಬಹಳ ಬಲಿಷ್ಠ ಆಗುತ್ತೆ. ಈ ಅಸ್ಪೃಶ್ಯತೆ ಆರ್ಟಿಕಲ್ 17 ಅದಾಗಲೇ ಅದು ಕಾನೂನು ಬಾಹಿರ ಅಂತ ಇದೆ. ಅದು ಆಧುನಿಕ ಅಸ್ಪೃಶ್ಯತೆ ನಮ್ಗೆ ಬೇಡ. ಮತ್ತೆ ಬಹಳ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಅಂದ್ರೆ ಸಮ ಸಮಾಜ. ಈ ಸಮಾಜದಲ್ಲಿ ಎಷ್ಟೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೂ ಕೂಡ ಈ ರಾಜ್ಯ ಸರ್ಕಾರ ಈ ಸಮಾನತೆಯನ್ನ ಎದುರಿಸೋದ್ರಲ್ಲಿ ವಿಫಲ ಆಗ್ತಿದ್ಯಾ ಹೇಗೆ ಸರ್? ಖಂಡಿತ ಈ ಸರ್ಕಾರಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಮನುವಾದಿ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಸರ್ಕಾರ ಅವರ ಒಂದು ಅಸ್ತಿತ್ವಕ್ಕೋಸ್ಕರ, ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ, ಅವರ ಒಂದು ಅಧಿಕಾರಕ್ಕೋಸ್ಕರ ಬೇರೆ ಬೇರೆ ಥರದ ತಂತ್ರ ಕುತಂತ್ರಗಳು ಮಾಡ್ತಾರೆ. ಆ ತಂತ್ರ ಕುತಂತ್ರಗಳಿಂದ ಅವರ ವೈಯಕ್ತಿಕ ಲಾಭ ಆಗೋದು ಹೊರತು ಜನರ ಜೀವನಕ್ಕೆ ಏನು ಒಳ್ಳೇದಾಗಲ್ಲ. ನಮ್ಮ ಶಿಕ್ಷಣದ ವ್ಯವಸ್ಥೆ ಒಳ್ಳೇದಾಗ್ತಾ ಇಲ್ಲ, ನಮ್ಮ ಆರೋಗ್ಯದ ವ್ಯವಸ್ಥೆ ಇನ್ನೂ ಹಾಳು ಬಿದ್ದಿದೆ, ನಮ್ಮ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ನಮ್ಮ ರೈತರಿಗೆ ಕಷ್ಟ, ಕಾರ್ಮಿಕರ, ದಲಿತ ಮಹಿಳೆಯರಿಗೆ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ, ಮೈನಿಂಗ್ ಲಾಬೀಸು ಆ ಒಂದು ರೀತಿ ಆಳ್ತಾ ಇದ್ದಾರೆ. ಸೊ ಅದನ್ನು ನಾವು ಸರಿಪಡಿಸ್ಬೇಕು ಅಂದರೆ ಒಂದು ಸಮ ಸಮಾಜ ಕಟ್ಟಿದ್ರೆ, ಒಂದು ಸಿದ್ಧಾಂತದ ರೀತಿಯಲ್ಲಿ ಕಟ್ಟಿದ್ರೆ ಒಂದು ಪರ್ಯಾಯ ಇದೆ ಹೊರತು ಇದು ವ್ಯಕ್ತಿ ಕೇಂದ್ರಿತವಾಗಲ್ಲ. ಇದು ಯಾರು ಕೂಡ ನಾವು ಬೆಳಿಬೇಕು ಅನ್ನೋದಲ್ಲ, ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ನಾವೆಲ್ಲರೂ ಸೇರ್ ಮಾಡಿದ್ರೆ ಉತ್ತಮ ಸಮಾಜ ಆಗುತ್ತೆ. ಮುಂದೆ ಸಮಾಜವನ್ನ ಸಮಾನತೆ ಹಾದಿಲಿ ತೆಗೆದುಕೊಂಡು ಹೋಗೋದಕ್ಕೆ ನೀವು ಯಾವ ರೀತಿ ಹೋರಾಟ, ಮುಂದಿನ ಸಾಮಾಜಿಕ ಹೋರಾಟ ಹೇಗ್ ಮಾಡ್ತೀರಾ ಸರ್? ನಮ್ಮ ಹೋರಾಟಗಳು ನಾವು ಇವಾಗೆಲ್ಲ 15-16 ವರ್ಷಗಳಿಂದ ಗಟ್ಟಿಯಾಗಿ ಎಲ್ಲ ಚಳವಳಿಗಳು, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕ ಒಂದು ಉತ್ತಮ ಸಮಾಜ ಕಟ್ಟಿ ಕೆಲಸ ಮಾಡ್ತಿದ್ರು ಅವರೆಲ್ಲರ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ. ಸೊ ಅದನ್ನು ನಾವು ಮುಂದುವರಿಸ್ತೀವಿ. ಬಟ್ ನಮಗೆ ಬಹಳ ಮುಖ್ಯವಾಗಿ ಏನು ಬೇಕು, ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅಂದರೆ ಇದನ್ನು ಒಂದು ರಾಜಕೀಯ ರೂಪದಲ್ಲಿ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂತ ಭಾಳ ಜನ ಹೇಳ್ತಾ ಇದ್ರು, ಭಾಳ ಚರ್ಚೆ ನಡೀತಾ ಇದೆ. ಸೊ ಅದು ಕೂಡ ನಾನು ಯೋಚನೆ ಮಾಡಿ ಅದು ನಾವೆಲ್ಲ ಜೊತೆ ಒಳ್ಳೆಯ ವಿಚಾರವಂತರ ವಿಚಾರ ಜೊತೆಗೆ ತೊಗೊಂಡೋಗಿ ಅದು ಕೂಡ ನಾವು ಚರ್ಚೆ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದೆ. ಕರ್ನಾಟಕ ಖಂಡಿತ ಒಂದು ಪರ್ಯಾಯ ಬೇಕಿದೆ. ಈ ಒಂದು ಆಳುವ ಶಕ್ತಿಗಳಿಂದ ನಮ್ಮ ಜನರ ಜೀವನಕ್ಕೆ ಏನು ಒಳ್ಳೇದಾಗ್ತಾ ಇಲ್ಲ. ಅವ್ರವ್ರು ಬೆಳ್ಕೊತಾ ಇದ್ದಾರೆ, ಅವ್ರವ್ರು ಬಿಲ್ಡಪ್ ತೊಗೊತಾ ಇದ್ದಾರೆ, ಮಾಧ್ಯಮದಲ್ಲಿ ಹೆಡ್ಲೈನ್ ಸಿಗ್ತಾ ಇದೆ. ನಮ್ಮ ಜನರ ಬದುಕಿಗೆ ನಾವು ಚೆನ್ನಾಗಿ ಮಾಡಬೇಕು ಅಂದರೆ ಪರ್ಯಾಯದಿಂದನೇ ಸಾಧ್ಯ. ಎಸ್, ಇದಿಷ್ಟು ನಟ ಚೇತನ್ ಅಹಿಂಸಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ತೇಜ ಜೊತೆ ದೀಪಾ, ರೆಬೆಲ್ ಟಿವಿ, ಬೆಂಗಳೂರು.